ಇನ್ನು ಆನೇಕಲ್ ಶಾಸಕ ಶಿವಣ್ಣನವರಿಗೆ ಸಚಿವ ಸ್ಥಾನ ಕೈ ತಪ್ಪಿತು. ಹಾಗಾಗಿ ಆನೇಕಲ್ನಲ್ಲೂ ಕಾರ್ಯಕರ್ತರಿಂದ ಆಕ್ರೋಶ ಭುಗಿಲೆದ್ದಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಗಿದೆ. ಪೆಟ್ರೋಲ್ ಸುರಿದು ಟೈರ್ಗೆ ಬೆಂಕಿ ಹಚ್ಚಿ ರೋಷಾವೇಶ ತೋಡ್ಕೊಂಡಿದ್ದಾರೆ. ಆನೇಕಲ್ ತಾಲೂಕಿನ ಚಂದಾಪುರ ಸರ್ಕಲ್ನಲ್ಲಿ ಭಾರಿ ಪ್ರತಿಭಟನೆ. ಸಚಿವ ಸ್ಥಾನ ನೀಡಲೇಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಭಾರಿ ಆಕ್ರೋಶ ಭುಗಿಲೇಳ್ತಾ ಇದೆ ಎಲ್ಲೆಡೆ. ಸಚಿವ ಸಂಪುಟದಲ್ಲಿ ತಮ್ಮ ನೆಚ್ಚಿನ ನಾಯಕರಿಗೆ ಶಾಸಕರಿಗೆ ಅವಕಾಶ ಸಿಕ್ಕಿಲ್ಲ, ಅನ್ಯಾಯ ಆಗೋಯ್ತು ಅಂತ ಹೇಳಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ನೂರಾರು ಕಾರ್ಯಕರ್ತರು ಒಂದು ಕಡೆ ಸೇರಿ ವಿವಿಧ ರೀತಿಯ ಪ್ರೊಟೆಸ್ಟ್ ಅನ್ನ ನಡೆಸ್ತಾನೆ ಇದ್ದಾರೆ. ರೋಷಾವೇಶವನ್ನ ತೋಡ್ಕೊಳ್ತಾ ಇದ್ದಾರೆ, ಆಕ್ರೋಶ ಭರಿತರಾಗಿದ್ದಾರೆ. ಕಾರ್ಯಕರ್ತರನ್ನ ಕಂಟ್ರೋಲ್ ಮಾಡೋದು ಈಸಿ ಕೆಲಸನೇ ಆಗಿಲ್ಲ. ಸಚಿವ ಸ್ಥಾನ ನೀಡಲೇಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ. ಇದ್ದಿದ್ದು 20 ಸ್ಥಾನ, ಅದರಲ್ಲಿ 19 ಸ್ಥಾನ ಫಿಲ್ ಆಗಿದೆ. ಇರೋದು ಇನ್ನೊಂದು ಸ್ಥಾನ, ಅದನ್ನು ಕೂಡ ಮಹಿಳೆಯರು ಕೊಡಲಿಲ್ಲ ಅಂದರೆ ಮಹಿಳಾ ವಿರೋಧಿ ಕಾಂಗ್ರೆಸ್ ಅನ್ನುವಂಥ ಹಣೆಪಟ್ಟಿ ಕಾರಣ ಆಗುತ್ತೆ ಕಾಂಗ್ರೆಸ್ಸು. ಈಗ ಇರುವಂತಹ ಒಂದು ಸ್ಥಾನ, ಅದೇ ಇಲ್ಲಿ ಬೇಡಿಕೆಗಳು ಬರ್ತಾ ಇರೋದು ಅನೇಕ ಕಡೆಗಳಿಂದ. ಯಾರಿಗೂ ಕೊಡೋಕ್ಕಾಗಲ್ಲ, ಪಟ್ಟಿ ಫೈನಲ್ ಆಗುತ್ತೆ. ಅದಲು ಬದಲು ಮಾಡೋ ಪರಿಸ್ಥಿತಿಯಲ್ಲಿ ಹೈಕಮಾಂಡು ಇಲ್ಲ. ಈ ಪ್ರೊಟೆಸ್ಟ್ಗಳೇ ನಿಧಾನವಾಗಿ ತಣ್ಣಗಾಗುವಂಥ ಕೆಲಸಕ್ಕೆ ಈಗ CM ಅವರು ಮುಂದಾಗಬೇಕಾಗತ್ತೆ. ಆದರೂ ಯಾರು ಕೇಳ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಪ್ರೊಟೆಸ್ಟ್ಗಳನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಆನೇಕಲ್ ನಾವು ವಿಜುವಲ್ಸ್ಗಳನ್ನು ನೋಡ್ತಾ ಇದ್ದೀವಿ. ಈಗ ನಾವೆಲ್ಲ ನಮ್ಮ ಆನೇಕಲ್ಗೆ ಸೂಕ್ತವಾದಂತ ಸ್ಥಾನಮಾನವನ್ನು ಕೊಡ್ತೀರ ಅಂತ ಹೇಳಿ ತುಂಬಾ ಆಸೆಯಿಂದ ಕಾದಿದ್ರಿ. ಇವತ್ತು ದಿನ ಬೆಳಿಗ್ಗೆ ಪರಿಸ್ಥಿತಿಗಳು ಬಂದಂತ ರೀತಿಯಲ್ಲಿ ನಮ್ಮ ತಾಲೂಕಿಗೆ ಒಂದು ನೋವನ್ನು ಮಾಡಿದ್ದಾರೆ. ಈ ನಮ್ಮ ಹೈಕಮಾಂಡ್ ಅವರು ನಮ್ಮ ಶಿವಣ್ಣವರು ಶಿಸ್ತಿನ ಸಿಪಾಯಿ ಅಂತ ತಿಳ್ಕೊಂಡು ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಾಯಿತು. ನೀಡಿದಿರಂತ ಕಾರಣ ಆಗಿ ನಮ್ಗೆ ತುಂಬಾ ನೋವನ್ನು ಮಾಡಿದ್ದಾರೆ. ಹಾಗಾಗಿ ವೈಯಕ್ತಿಕವಾಗಿ ನಮ್ಮ ಎಲ್ಲಾ ತಾಲೂಕಿನ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ನೀಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಅದನ್ನ ಹೈಕಮಾಂಡ್ ಅರಿತು ಅವರಿಗೆ ಪಕ್ಷದಲ್ಲಿ ಸೂಕ್ತವಾದಂತ ಸ್ಥಾನಮಾನವನ್ನು ಕೊಟ್ಟು ಅವರಿಗೆ ಸಚಿವರನ್ನು ಮಾಡ್ಬೇಕಂತ ಹೇಳಿ ಇವತ್ತಿನ ದಿನ ನಮ್ಮ ತಾಲೂಕಿಗೆ ದೊಡ್ಡದಾದ ಬೃಹತ್ವಾದಂತ ಪ್ರಮಾಣದಲ್ಲಿ ಅನ್ಯಾಯ ಆಗೈತೆ. ಈಗ ನಾವೆಲ್ಲ ನಮ್ಮ ಆನೇಕಲ್ಗೆ ಸೂಕ್ತವಾದಂತ ಸ್ಥಾನಮಾನ ಏನಿವತ್ತು ನಾವು ಆನೇಕಲ್ ತಾಲೂಕಿನ ಎಲ್ಲಾ ಜನತೆ ಸೇರಿ ಪ್ರೊಟೆಸ್ಟ್ ಮಾಡ್ತಾ ಇರೋ ಉದ್ದೇಶ ಏನು ಅಂದ್ರೆ, ನಮ್ಮ ಆನೇಕಲ್ ತಾಲೂಕಿಗೆ ಅನ್ಯಾಯ ಆಗಿದೆ, ನಮ್ಮ ಬಿ ಶಿವಣ್ಣ ಅವ್ರಿಗೆ ಅನ್ಯಾಯ ಆಗಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಅನ್ಯಾಯ ಆಗಿದೆ ಆನೇಕಲ್ ತಾಲೂಕಲ್ಲಿ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಪರಿಗಣಿಸಿ ನಮ್ಮ ಬಿ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ಯಾಕೆಂದ್ರೆ ಅವರು ಒಂದು ಹಳೆ ಲೀಡ್ರೇನೆ, ಹಳೆ ಸಚಿವರ ಸಚಿವ ಸ್ಥಾನ ಕೊಟ್ರೆ ಅವರು ಹಳುಬ್ರೇನೆ. ಯಾಕೆ ಅಂದ್ರೆ 2 ಸತಿ ಸೋತು 3 ಸತಿ ಗೆದ್ದಿರುವಂತ ವ್ಯಕ್ತಿ ಅವರು. ಏನು ಸಾಮಾನ್ಯ ವ್ಯಕ್ತಿ ಅಲ್ಲ ಬಿ ಶಿವಣ್ಣನವರು. 2 ಸತಿ ಸೋತು 3 ಸತಿ ಗೆದ್ದಿದ್ದಾರೆ ಅಂದ್ರೆ ಎಲ್ಲಾ ಪ್ರಬಲವಾದ ಬಿಜೆಪಿ ಒಂದು ಕ್ಷೇತ್ರದಲ್ಲಿ ಗೆದ್ದು ಒಂದು ಕಾಂಗ್ರೆಸ್ನ ಬಾವುಟ ಆರಿಸ್ಬೇಕು ಅಂದ್ರೆ ಅದು ಬಿ ಶಿವಣ್ಣ ಅವ್ರ ಕೈಯಲ್ಲಿ ಮಾತ್ರನೇ ಸಾಧ್ಯ ಆಗಿದ್ದು. ಅದರಿಂದ ಆನೇಕಲ್ ತಾಲೂಕಿಗೆ ಅನ್ಯಾಯ ಆಗಿದೆ. ದಯವಿಟ್ಟು ಅವ್ರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಎಲ್ಲಾ ಜನತೆ, ಆನೇಕಲ್ ತಾಲೂಕಿನ ಜನತೆಗೆ ಅನ್ಯಾಯ ಆಗಿದೆ. ಇದು ಏನಿವತ್ತು ನಾವು ಆನೇಕಲ್ ತಾಲೂಕಿನ ಎಲ್ಲಾ ಜನತೆ ಸೇರಿ ಪ್ರೊಟೆಸ್ಟ್ ಮಾಡ್ತಾ ಇರೋ ಉದ್ದೇಶ ಏನು ಅಂದ್ರೆ, ನಮ್ಮ ಆನೇಕಲ್ ತಾಲೂಕಿಗೆ ಅನ್ಯಾಯ ಆಗಿದೆ, ನಮ್ಮ ಬಿ ಶಿವಣ್ಣ ಅವ್ರಿಗೆ ಅನ್ಯಾಯ ಆಗಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಅನ್ಯಾಯ ಆಗಿದೆ ಆನೇಕಲ್ ತಾಲೂಕಲ್ಲಿ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಪರಿಗಣಿಸಿ